ಭಗವದ್ಗೀತೆ ಓದ್ದೆ ಅದ್ರ ಬಗ್ಗೆ ಕಾಮೆಂಟ್ ಹಾಕಕ್ಕಾಗಲ್ಲ, ಕುರಾನ್ ಬಗ್ಗೆ ತಿಳ್ಕೊಳ್ದೆ ಅದ್ರ ಬಗ್ಗೆ ನಾನು ಇದು ತಿಳ್ಸಕ್ಕಾಗಲ್ಲ. ಕರೆಕ್ಟ್. ಹಾಗಾಗಿ ವ್ಯವಸ್ಥೆನ ವಿಚಾರನ ತಿಳ್ಕೊಂಡು ಉತ್ತಮ ಪ್ರಜಾಕಿಯನ್ನ ಅರ್ಥ ಮಾಡ್ಕೊಂಡ್ಮೇಲೆ ಏನೋ ಕಾಮೆಂಟ್ ಮಾಡೋದು ಒಂದು ಅರ್ಥ ಇರುತ್ತೆ ಅಲ್ವಾ? ಅದೇ ಈ ಮುಂದುವರೆದ ಭಾಗ ಕಾಮೆಂಟ್ ಮಾಡ್ಬೇಕು ಫಸ್ಟ್ ಅಲ್ಲಿ ನೋಡ್ಲಿ ಅಂತ ಹಾಗಾಗಿ. ಕರೆಕ್ಟ್ ಕರೆಕ್ಟ್. ಅದಕ್ಕೋಸ್ಕರ ಒಂಚೂರು ನೋಡಿ, ಸ್ವಲ್ಪ ಕೆಲಸ ಇದೆ ಇಲ್ಲಿ, ಈಸಿ ಅಲ್ಲ ನಿಮ್ಗೆ. ಬೇರೆಯವ್ರ ತರ ಬಂದರಿ ನಿಮ್ಗೆ ಯಾಕ್ರಿ ನಾವ್ ಮಾಡ್ತೀವ್ರಿ ಎಲ್ಲ ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ, ಕರಪ್ಷನ್ ತೆಗೆದ್ ಬಿಡ್ತೀವಿ, ಸಿಸ್ಟಮ್ ಬೇರೆ ತರ ಚೇಂಜ್ ಮಾಡ್ಬಿಡ್ತೀವಿ, ನಾವೆಲ್ಲ ನಮ್ಮನ್ನ ನಂಬಿ ಈ ಸತಿ. ನಾನ್ ಫಸ್ಟ್ ಕೇಳಿದ್ ನಿಮ್ ಯಾಕಪ್ಪ ನಂಬೇಕು ನಾನು? ಒಂದ್ ಹೇಳಿ, ನಾನು ಯಾಕೆ ನಂಬೇಕು ಫಸ್ಟ್ ಆಫ್ ಆಲ್ ಯಾರನ್ನಾದ್ರೂ ಕೂಡ, ಅಲ್ವಾ? ಯಾರೋ ನಮ್ಮ ಮನೆ ಕೆಲ್ಸಕ್ಕೆ ಬರ್ತಾರೆ, ನಾನು ಒಂದು CCTV ಹಾಕಿರ್ತೀನಿ, ಅವ್ನ ಅಬ್ಸರ್ವ್ ಮಾಡ್ತೀನಿ, ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದ್ಸತಿ ನೋಡ್ತೀನಿ ಏನಾಗಿದೆ ಕೆಲಸ ಅವ್ನ್ ಮಾಡಿದಾನ ಅಂತ ಚೆಕ್ ಮಾಡ್ತೀನಲ್ವಾ. ನಾನು ಏನೇ ಮನೆ ಕೆಲ್ಸದವ್ರು ಇಟ್ರು ಕೂಡ ನಾನ್ ನಂಬಿ ಬಿಟ್ಬಿಡಲ್ಲ ಅಲ್ವಾ? ಬಿಡಲ್ಲ, ಚೆಕ್ ಮಾಡೇ ಮಾಡ್ತೀರಾ ನೀವು ಅಷ್ಟೇ, ನಿಮ್ ಸಂಸ್ಥೆಯಲ್ಲೂ ಅಷ್ಟೇ. ನನ್ ಜೊತೆ ಯಾರು ಕೆಲಸ ಮಾಡ್ತಾರೋ ನಾನ್ ಚೆಕ್ ಮಾಡ್ತೀನಿ, ನಮ್ ಮನೆಗೆ ಯಾರು ನಾನ್ ಚೆಕ್ ಮಾಡ್ತೀನಿ. ಆ ಚೆಕ್ ಮಾಡೋದಕ್ಕಾರ ಬೇಕಲ್ಲ ನಮ್ಗೆ. ಖಂಡಿತ ನಾನೇನು ಮಾಡಲ್ಲ, ಇಷ್ಟ ಬಂದ ಆಮೇಲೆ ಬೈಕೊಂಡು ಓಡಾಡೋದು, ಅವ್ನೇನು ಮಾಡ್ಲೇ ಇಲ್ಲ, ಅವ್ನ್ ಸರಿನೇ ಮಾಡ್ತಾ ಇಲ್ಲ. ಅಲ್ಲಪ್ಪ, ಒಂದ್ ಸಿಸ್ಟಮ್ ಮಾಡ್ಕೊಳ್ಳಿ ನೀವು. ಈಗಿರೋ ಟೆಕ್ನಾಲಜಿ ಇದೆ. ಲೈಕ್ ನಂಗೆ ಸಿಂಪ್ಲಿಫೈ ಮಾಡಿ ನನ್ಗೊಂದು ಹೇಳ್ಬೇಕು ಅಂದ್ರೆ, ನಾವ್ ಯಾವ್ದೋ ಒಂದು ಗಿಡ ನೆಟ್ಟಿದೀವಿ, ಆ ಕಳೆ ಗಿಳೆ ತೆಗೆದು ಆ ಬೆಳೆ ನೀಟಾಗಿ ಬೆಳಿಬೇಕು. ಲೈಕ್ ಉತ್ತಮ ಪ್ರಜಾಕೀಯ ಮೀನ್ಸ್ ಉತ್ತಮ ವ್ಯವಸ್ಥೆ, ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ನಮ್ ಇನ್ವಾಲ್ವ್ಮೆಂಟ್ ಬೇಕೇ ಬೇಕು. ಅಲ್ಲ, ಒಂದ್ ಸಣ್ಣ ಇನ್ವಾಲ್ವ್ಮೆಂಟ್. ನಾನು ಹೇಳಿದಲ್ಲಿ ನೀವು ಅಲ್ಲೊಬ್ಬ ಗಾರ್ಡನರ್ ಇಟ್ಟಿದ್ದೀರಾ, ಅವನೇ ಬಂದ್ ನೀರ್ ಹಾಕ್ತಾನೆ, ಅವನೇ ಕಳೆ ತೆಗಿತಾನೆ, ಕೆಲಸ ಇಲ್ಲ, ನೀವೇನು ಮಾಡ್ಬಿಡಿ. ಅವನಿಗೆ ಸಂಬಳ ಕೊಡ್ತಿದ್ದೀರಾ. ಆಕ್ಚುಲಿ ಎಷ್ಟು ಗೊತ್ತಾ, ನಮ್ದು ಬಡ್ಜೆಟ್ ಅಲ್ಲಿ 30% ಬರೀ ಸಂಬಳಕ್ಕೆ ಹೋಗುತ್ತಂತೆ, ಗೊತ್ತಲ್ಲ ನಿಮ್ಗೆ? ಹೌದು ಹೌದು. ಎಷ್ಟಾಯ್ತದು 30% ಅಂದ್ರೆ? ಟೋಟಲ್ ನಮ್ ಲಕ್ಷ ಕೋಟಿ ಮೇಲೆ ಹೋಗುತ್ತದು. ಲಕ್ಷ ಕೋಟಿ ಮೇಲೆ ಹೋಗುತ್ತೆ. ಲಕ್ಷ ಕೋಟಿ ಮೇಲೆ ಅಂದ್ರೆ ಲಕ್ಷ ಕೋಟಿ ನೀವು ಸಂಬಳ ಕೊಡ್ತಾ ಇದ್ದೀರಾ. ಓಕೆನಾ? ಅವ್ನ್ ಏನಾರ ಮಾಡ್ಕೊಳ್ಳಿ ಅಂದ್ರೆ ಆಗಲ್ಲ. ಡಿಸಿಷನ್ ಅವನೇ ತಗೊಳ್ಳಿ. ಇಲ್ಲಿ ಫ್ಲೈಓವರ್ ಬೇಕಾ ಅವ್ನ್ ಡಿಸಿಷನ್ ತಗೊಂತಾನೆ, ಇಲ್ಲಿ ರೋಡ್ ಬೇಕಾ ಅವ್ನ್ ಡಿಸಿಷನ್ ತಗೊಂತಾನೆ. ಹೆಂಗದು? ನಿಮ್ಮನ್ ಕೇಳ್ಬೇಕಲ್ವಾ ಅಟ್ಲೀಸ್ಟ್? ನೀವ್ ಓನರ್ಸ್ ಅಲ್ವಾ? ಇವಾಗ ನಿಮ್ ಸ್ಟುಡಿಯೋಲ್ ಬಂದು ನಾನು ಕೆಲಸ ಮಾಡ್ಬಿಟ್ಟು, ಸರ್ ಈ ಕಾರ್ಪೆಟ್ ಸರಿ ಇಲ್ಲ ಸರ್, ಅದೆಲ್ಲ ಕಿತ್ ಬಿಸಾಕಿ, ಸರ್ ಈ ಲೈಟ್ಗಳು ಸರಿ ಇಲ್ಲ, ಬೇರೆ ತರ ಲೈಟ್ ತರ್ತೀನಿ, ನಾನೇ ಎಲ್ಲ ಡಿಸಿಷನ್ ಅಂತ ನೀವೇನಂತೀರಾ? ಇದಂಗಾಗತ್ತೆ. ನಾನ್ ಮಾಡ್ಬೇಕಲ್ಲ ಅಂತ ಕೇಳ್ತೀನಿ ಅಲ್ವಾ? ನೋಡಿ, ಇಲ್ಲಿ ಎಷ್ಟು ಜವಾಬ್ದಾರಿ. ಅದೇ ನನ್ ದೇಶ, ನನ್ ರಾಜ್ಯ, ನನ್ನ ಹಳ್ಳಿ, ನನ್ನ ಅಲ್ಲಿ ಇರಲ್ಲ ನಮ್ಗೆ. ಮತ್ ಬೈಕೊಂಡ್ ಕೂತ್ಕೊಂತೀವಿ. ನೋಡ್ರಿ ಮೊನ್ನೆ ಲೈಟ್ ತಂದು ಎಲ್ಲ ಕಿತ್ ಬಿಸಾಕ್ ಬೇರೆ ಹಾಕ್ಬಿಟ್ಟಿದಾನ ಅವನು. ನೋಡ್ರಿ ಆ ಟಿವಿಗಳೆಲ್ಲ ಕಿತ್ತಾಕ್ಬಿಟ್ಟು ಯಾವ್ದೋ ಒಂದ್ ಬೇರೆ ತಂದು ಇಟ್ಬಿಟ್ಟಿದಾನೆ ಅಂತ ಬೈಕೊಂಡ್ ಕೂತ್ಕೊಂಡ್ರೆ, ಆಮೇಲೆ ಹೋರಾಟ ಬೇರೆ ಮಾಡೋದು. ಅವನ್ನ ಬಿಡಲ್ಲ ಅವನ್ನ ಅಂತ ಬೈದ್ ಅವನ್ನ ಒಳಗಡೆ ಹಾಕಿಸ್ತೀನಿ ಅಂತ ಹೇಳಿದ್. ಓಕೆ, ನೀವು ಇದುವರೆಗೂ ಎಷ್ಟು ಹೋರಾಟಗಳು ನೋಡಿದೀವಿ ಹೇಳಿ ನಾವು? ಏನ್ ಹೇಳಿ, ಒಂದ್ ಪಕ್ಷ ಇನ್ನೊಂದ್ ಪಕ್ಷ ಹೋರಾಟ ಮಾಡ್ತಿರತ್ತೆ, ನೋಡಿದಿರಲ್ವ? ನಿಮ್ಗೆ ಅನುಭವ ಆಗಿರುತ್ತೆ. ಇವನ್ ಹೋರಾಟ ಮಾಡ್ತಾನಂತ ತರ್ತೀವಿ, ಓಕೆನಾ? ಈ ಪಕ್ಷ ಎಗನೆಸ್ಟ್ ಆಗಿ ಹೋರಾಟ ಮಾಡಿರೋನೆ ನೆಕ್ಸ್ಟ್ ಈ ಪಕ್ಷ ಹೋರಾಟ ಮಾಡ್ತಿರತ್ತೆ ಅವನ್ ಮೇಲೆ. ಸೇಮ್ ಇದು ಬೆಲೆ ಏರಿಕೆ ಮಾಡಿದ್ರು ಅಂತ ಅವ್ರಿದ್ದಾಗ ಇವ್ರು ಮಾಡ್ತಾರೆ, ಹೋರಾಟ ಮಾಡೋದು. ಇವ್ರು ಬಂದಾಗ ಅವ್ರು ಮಾಡ್ತಾರೆ, ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಕೂತಿರ್ತಾರೆ. ನೆಕ್ಸ್ಟ್ ಇನ್ನೊಬ್ರು ಬಂದಾಗ ಇವ್ರು ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಕೂತಿರ್ತಾರೆ. ಡಾಲರ್ ರೇಟ್ ನಾವಿದ್ರೆ ಹಿಂಗ ಆಗೋಗೋದು ಅಂತಾರೆ, ಇವ್ರು ಬಂದ್ ಅಲ್ವಾ? ಈ ಹೋರಾಟ ಅವ್ರು ಎಲ್ಲಿವರೆಗೆ ಮಾಡ್ತಾ ಹೋಗ್ತೀರಾ ಇದನ್ನೇ? ಸೊ ಬೆಟರ್ ಕಮ್ ಬ್ಯಾಕ್ ಟು ದಿಸ್. ಎಲೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್. ಅಲ್ಲಿ ಒಂದ್ ಸಣ್ಣ ಬದಲಾವಣೆ ತಗೊಂಬನ್ನಿ. ನೀವು ಇನ್ವಾಲ್ವ್ ಆಗ್ಲೇಬೇಕು. ಯು ಶುಡ್ ಆಸ್ಕ್. ನೀವು ಅಂತವನ್ನೇ ಕೆಲ್ಸಕ್ಕೆ ಇಡ್ಬೇಕು ಆಕ್ಚುಲಿ, ಓಕೆನಾ? ನಾನ್ ನಮ್ಮ ಮನೆ ಕೆಲ್ಸಕ್ಕೆ ಇಡೋನ್ಗೆ ಬ್ರೈಬ್ ಇಸ್ಕೊಂಡ್ ಕೆಲ್ಸಕ್ಕೆ ಇಟ್ಬಿಟ್ರೆ, ಇವಾಗ ನಿಮ್ಮ ಹತ್ರ ಕೆಲ್ಸಕ್ಕೆ ಬಳಕ್ ಬರ್ತೀನಿ ನಾನು, ನನ್ಗೆ ಕೇಳ್ತೀನಿ ನಿಂಗೆ ಕೆಲ್ಸ ಕೊಡ್ಬೇಕಾ, ಕೊಡು ನಂಗೆ ಒಂದ್ 10,000 ಕೊಡು, ಕೊಡ್ತೀನಿ ನಿಮ್ಗೆ 10,000. ಒಂದ್ ಕೆಲ್ಸ ಮಾಡು, ಹೊರಗಡೆ ಎಲ್ಲ ಒಂದ್ ಪ್ರೋಗ್ರಾಮ್ ಮಾಡು, ಒಂದಷ್ಟು ದುಡ್ಡು ಖರ್ಚು ಮಾಡು, ಒಂದಷ್ಟು ನಾನು ಎಲ್ಲ ಮಾಡು, ಒಂದಷ್ಟು ನೋಡೋಣ ಖರ್ಚು ಮಾಡ್ತೀನಿ ನಾನು. ಯಾಕಂದ್ರೆ ನನಗ್ ಗೊತ್ತು ನಿಮ್ಮ ಆಫೀಸಲ್ಲಿ ಸಖತ್ ದುಡ್ಡಿದೆ ಅಂತ. ಆ ಕ್ರೈಟೀರಿಯಾ ಮೇಲೆ ನೀವು ನನಗೆ ಕೆಲಸ ಕೊಟ್ರೆ ನಾನೇನ್ ಮಾಡ್ತೀನಿ? ಇದನ್ ಮಾರ್ತೀನಿ, ಅದನ್ ಮಾರ್ತೀನಿ, ನಮ್ಮ ಮನೆ ಆಳು ಎಲ್ಲಾ ಮಾರ್ಬಿಟ್ಟು ಬೇರೆ ತರ ತೋರಿಸ್ತೀನಿ ನಿಮ್ಗೆ.